ಶಾಸ್ತ್ರವೇ ಸರಸಿದ ನಯನ ಸ್ವಾಮಿಯೇ ಶರಣಮಯ್ಯಪ್ಪ, ಪೊನ್ನಂಬಲವಾಸನೇ ಶರಣಮಯ್ಯಪ್ಪ. ಸ್ವಾಮಿ ಶರಣಂ. ಪೊನ್ನಂಬಲವಾಸ ನಮ್ಮ ಶ್ರೀ ಧರ್ಮಶಾಸ್ತ್ರ ಅಂದರೆ ಚಿನ್ನದ ದೇಗುಲದಲ್ಲಿದ್ದಂತಹ ಆ ಭಗವಂತ ಶಬರಿಗಿರಿಯಲ್ಲಿ ನೆಲೆ ನಿಂತು ನಮ್ಮನ್ನ ಆ ಸಕಲ ಎಲ್ಲಗಳನ್ನು ತ್ಯಜಿಸಿ ವೈರಾಗ್ಯವಾಗಿ ಆ ಭಗವಂತ ನಮ್ಮನ್ನು ಉದ್ಧಾರ ಮಾಡಲಿಕ್ಕಾಗಿ ಆ ಶಬರಿಮಲೆಯಲ್ಲಿ ನೆಲೆ ನಿಂತಿದ್ದಾರೆ. ಇಂದು ಮಂಡಲ ಪೂಜೆಯ 37ನೇ ದಿನ 23/12/2025 ಮಂಗಳವಾರ ಮತ್ತೊಂದು ವಿಶೇಷವಾದ ದೈವಿಕ ದಿನ. ಅದುವೇ ಕೇರಳದ ಅಂದರೆ ದೇವರ ನಾಡಿನ ಆ ಆರನ್ಮುಲ ಪಾರ್ಥಸಾರಥಿಯ ದೇವಾಲಯದಿಂದ 453 ಸವರನ್ ತೂಕದ ಚಿನ್ನದ ಆ ಒಂದು ಅಷ್ಟು ತೂಕದ 453 ಸವರನ್ ತೂಕದ ಚಿನ್ನದ ತಂಗಹಂಗಿ ಶಬರಿಮಲೆಯತ್ತ ಸಾಗುತ್ತಿದೆ. ಆ ಭಗವಂತನ ಸ್ವಾಮಿ ಶರಣಂ, ಅಯ್ಯಪ್ಪ ಶರಣಂ, ಭಗವಾನ್ ಶರಣಂ, ಭಗವತಿ ಶರಣಂ, ಭಗವತಿ ಶರಣಂ, ಭಗವಾನ್ ಶರಣಂ, ದೇವನ್ ಶರಣಂ, ದೇವಿ ಶರಣಂ, ದೇವಿ ಶರಣಂ, ದೇವನ್ ಶರಣಂ. ಸ್ವಾಮಿಯೇ ಅಯ್ಯಪ್ಪೋ, ಅಯ್ಯಪ್ಪೋ ಸ್ವಾಮಿಯೇ. ದೇಹಬಲಂದ ಪಾದಬಲಂದ, ಪಾದಬಲಂದ ದೇಹಬಲಂದ, ಏಟ್ರಿವಿಡಯ್ಯ ತೂಕಿವಿಡಯ್ಯ, ತೂಕಿವಿಡಯ್ಯ ಏಟ್ರಿವಿಡಯ್ಯ, ಕಲ್ಲು ಮುಳ್ಳುಂ ಕಾಲುಕು ಮೆತ್ತೆ. ಹೀಗೆ ಶರಣಘೋಷವನ್ನು ಉಚ್ಚರಿಸುತ್ತಾ ಆರನ್ಮುಲ ಪಾರ್ಥಸಾರಥಿಯ ದೇವಾಲಯದಿಂದ 453 ಸವರನ್ ತೂಕದ ಚಿನ್ನದ ತಂಗಹಂಗಿ ಶಬರಿಮಲೆಯತ್ತ ಸಾಗುತ್ತಿದೆ. ಅದು ಯಾವಾಗ ಆ ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ ಮತ್ತು ಆ ಭಗವಂತನಿಗೆ ಸಮರ್ಪಣೆ ಮಾಡುವ ಆ ಒಂದು ಚಿನ್ನದ ಹಂಕಿ ತಂಗಹಂಕಿ ಅಂತ ಏನು ಕರೀತಾರೆ, ಅದರ ಇಂದಿನ ವಿಚಾರವೇನು ಎಂಬೆಲ್ಲ ವಿವರಗಳನ್ನು ಸಂಕ್ಷಿಪ್ತವಾಗಿ ಆ ಭಗವಂತನ ಆ ಒಂದು ಎಷ್ಟು ನಮ್ಮಿಂದ ತಿಳಿಸಲಿಕ್ಕೆ ಸಾಧ್ಯವೋ ಅಷ್ಟನ್ನು ತಿಳಿಸಲಿಕ್ಕಾಗಿ ಈ ನಿಮ್ಮ VSS ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ನಲ್ಲಿ ಈ ವಿಡಿಯೋವನ್ನು ಸ್ವಾಮಿ ಅಯ್ಯಪ್ಪನ ಭಕ್ತರಿಗಾಗಿ ಸಮರ್ಪಣೆ ಮಾಡ್ತಾ ಇದ್ದೀವಿ. ಸ್ವಾಮಿ, ನನಗಿಂತ ಕಿರಿಯವನು ಯಾರಿಲ್ಲ. TS ಕಣ್ಣನ್, ರಾಮನಗರ. ಸ್ವಾಮಿ ಶರಣಂ. ಟ್ರಾವಂಕೂರ್ ದೇವಸ್ವಂ ಬೋರ್ಡ್, ಈ ಹೆಸರು ಎಲ್ಲ ಸ್ವಾಮಿ ಅಯ್ಯಪ್ಪನ ಭಕ್ತರು ಕೇಳಿರ್ತಾರೆ. ಆ ಟ್ರಾವಂಕೂರ್ ಎಂಬ ಅರಸು ಮನೆತನ ಕೇರಳದಲ್ಲಿ ಬಹಳ ವಿಶೇಷವಾಗಿ ಪ್ರಖ್ಯಾತಿಯನ್ನು ಪಡೆದಿದ್ದಂತಹ ರಾಜಮನೆತನ. ಆ ರಾಜಮನೆತನದ ಕೊನೆಯ ಅರಸನಾದ ಪದ್ಮನಾಭದಾಸ ಚಿತ್ತಿರೆ ಆಟ ತಿರುನಾಳ್ ಬಲರಾಮ ವರ್ಮ ಇವರು ನವೆಂಬರ್ 7, 1912 ಜನಿಸಿ ಆ ಭಗವಂತನ ಆ ಒಂದು ಸನ್ನಿಧಾನಕ್ಕೆ ಆ ರಾಜರಾಗಿದ್ದಾಗ ಒಂದು ಕೊಟ್ಟಂತಹ ಕೊಡುಗೆಯೇ 453 ಸವರನ್ ಚಿನ್ನದ ಅಂಗಿ. ಈ 453 ಸವರನ್ ಅಂದರೆ 3 kg 624 ಗ್ರಾಂ ಚಿನ್ನದ ತಂಗ ಅಂಗಿಯನ್ನು ಆ ಭಗವಂತ ಶಬರಿಗಿರೀಶನಿಗೆ, ಆ ಸ್ವಾಮಿ ಅಯ್ಯಪ್ಪನಿಗೆ ಕೇರಳದ ಆ ಟ್ರಾವಂಕೂರ್ ಕೊನೆಯ ಅರಸನಾದ ಚಿತ್ತಿರ ಆಟ ತಿರುನಾಳ್ ಬಲರಾಮ ವರ್ಮರವರು ನೀಡಿದರು. ಸರಿಸುಮಾರು ಇಂದಿನ ಅಂದಾಜು ವೆಚ್ಚ 5 ಕೋಟಿ ರೂಪಾಯಿಗಳು ಆ ಒಂದು ತಂಗ ಅಂಗಿಗೆ ಆಗುತ್ತೆ. ಯಾಕೆಂದರೆ ಸರಿಸುಮಾರು 12,000 13,000 ಗ್ರಾಮ್ಗಿದೆ. 3 kg 624 ಗ್ರಾಮ್ ಇರುವಂತಹ ಆ ತಂಗ ಅಂಗಿಯನ್ನು ಆ ಭಗವಂತನಿಗೆ ನೀಡರು. ಎಲ್ಲವೂ ನಮ್ಮ ಆನಂದಕ್ಕಾಗಿ ಆ ಭಗವಂತನಿಗೆ ಸಮರ್ಪಣೆ. ಯಾವ ಒಂದು ನನಗೆ ಆಸೆಗಳಿಲ್ಲ, ಭೋಗಗಳಿಲ್ಲ, ಎಲ್ಲವನ್ನ ವಿರಕ್ತಿಯಾಗಿ ಮಾಡಿ ಹೋಗಿ ಅಲ್ಲಿ ಆ ಒಂದು ಪಟ್ಟ ಬಂದ ಯೋಗದಲ್ಲಿ ಚಿನ್ಮುದ್ರಾಧಾರಿಯಾಗಿ ಕುಳಿತಿರುವಂತಹ ಆ ಭಗವಂತನಿಗೆ ಚಿನ್ನದ ಆಭರಣವನ್ನು ತೋರಿಸ್ತೀವಿ ಅಂದರೆ ಅದು ನಮ್ಮ ಆನಂದ. ಅದೇ ರೀತಿ ಆ ರಾಜ ಬಲರಾಮ ವರ್ಮ ಕೊಟ್ಟಂತಹ ಆ ಆಭರಣ ಇಂದು ಬೆಳಿಗ್ಗೆ ಅಂದರೆ 23/12/2025 ಮಂಗಳವಾರ ಬೆಳಿಗ್ಗೆ 7 ಗಂಟೆಗೆ ಸರಿಯಾಗಿ ಆರನ್ಮುಲ ಪಾರ್ಥಸಾರಥಿಯ ದೇವಾಲಯದಿಂದ ಒಂದು ರಥದಲ್ಲಿ ಆ ಭಗವಂತನ ಚಿನ್ನದ ತಂಗ ಅಂಗಿಯನ್ನು ಇಟ್ಟು ಪೊಲೀಸರ ಕಾಕಿಯ ಆ ಒಂದು ಸರ್ಪಗಾವಿನೊಂದಿಗೆ ಸರಿಸುಮಾರು 26 ಕಡೆ ವಿಶೇಷವಾದ ಪೂಜೆಗಳನ್ನು ಸ್ವೀಕರಿಸಿ ಇಂದು ರಾತ್ರಿ 7 ಗಂಟೆಗೆ ರಕ್ತಕಂಡೇಶ್ವರ ಸ್ವಾಮಿ ದೇವಾಲಯದಲ್ಲಿ ಆ ಚಿನ್ನದ ತಂಗ ಅಂಗಿಯನ್ನು ಅಲ್ಲಿಟ್ಟು ಅಲ್ಲಿನ ಸ್ವಾಮಿಗಳು ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತಾರೆ. ಸಹಸ್ರಾರು ಭಕ್ತಾದಿಗಳು ಆ ರಥಯಾತ್ರೆಯಲ್ಲಿ ಪಾಲ್ಗೊಂಡು ಆ ಸ್ವಾಮಿಗೆ ಶರಣಘೋಷವನ್ನು ಉಚ್ಚರಿಸಿ ಆ ಒಂದು ಚಿನ್ನದ ಅಂಗಿ ಶಬರಿಮಲೆ ಹತ್ರ ಸಾಗ್ತಾ ಇದೆ. ಸ್ವಾಮಿ, ತಾವೀಗ ಏನು ನೋಡ್ತಾ ಇದ್ದೀರಾ ದೃಶ್ಯ, ಅದುವೇ ಆ ರಥಯಾತ್ರೆಯ ದೃಶ್ಯಗಳು. ಮತ್ತು
ಇಂದಿನ ರಾತ್ರಿ ತಂಗಲ್ಪಡುವಂತಹ ಆ ಒಂದು ತಂಗ ಅಂಗಿ ನಾಳೆ ಬೆಳಿಗ್ಗೆ ಮತ್ತೆ ಆ ಒಂದು ರಥಯಾತ್ರೆಯನ್ನು ಪ್ರಾರಂಭ ಮಾಡಿಸಿ ಕೊನೆಯ ಮುರಿಮಂಗಲಂ ಆ ಒಂದು ಶಿವಾಲಯ ದೇವಾಲಯದಲ್ಲಿ ನಾಳೆ ರಾತ್ರಿ ತಂಗಲಿದೆ. ಅಲ್ಲಿ 21 ದೇವಾಲಯಗಳಲ್ಲಿ ಆ ವಿಶೇಷ ಪೂಜೆಗಳನ್ನು ಸ್ವೀಕರಿಸಿ ಅಲ್ಲಿಗೆ ತಲುಪಿ ಆ ಒಂದು 2ನೇ ದಿನದ ಆ ಒಂದು ತಂಗ ಅಂಗಿಯ ರಥಯಾತ್ರೆ ಕೊನೆಗೊಳ್ಳುತ್ತೆ. ಮತ್ತು 3ನೇ ದಿನ 19 ಕಡೆ ವಿಶೇಷ ಪೂಜೆಗಳನ್ನು ಸ್ವೀಕರಿಸಿ ಅಂದರೆ 23, 24, 25ನೇ ತಾರೀಕು 25/12/2025 ರಾತ್ರಿ ಪೆರುನಾಡು ಶ್ರೀ ಧರ್ಮಶಾಸ್ತ್ರನ ಆಲಯದಲ್ಲಿ ಆ ಒಂದು ತಂಗ ಅಂಕಿಯನ್ನು ಅಲ್ಲಿಟ್ಟು ಆ ಭಗವಂತನಿಗೆ ನಮಿಸಿ ಅಲ್ಲಿಂದ 26/12/2025 ಆ ಒಂದು ಗುರುವಾರ ಅಂತ 26/12/2025 ಶುಕ್ರವಾರ ಆ ಭಗವಂತನ ಸನ್ನಿಧಾನಕ್ಕೆ ಆ ಒಂದು ತಂಗ ಅಂಕಿ ಹೋಗುತ್ತೆ. ಪಂಪೆಗೆ 26/12/2025 ಆ ಒಂದು ಶುಕ್ರವಾರ ಮಧ್ಯಾಹ್ನ 1 ಗಂಟೆಗೆ ಪಂಪೆಗೆ ಬರುತ್ತೆ. ಪಂಪೆಯಲ್ಲಿ ಕೆಲ ಕಾಲ ಪಂಪಾ ಗಣಪತಿಯ ಬಳಿ ವಿಶೇಷ ಪೂಜೆಗಳನ್ನು ಸ್ವೀಕರಿಸಿ ಆ ನಂತರ ಆ ಒಂದು ನೀಲಿಮಲೆಯ ಆದಿಯಲ್ಲಿ ಸಾಗುತ್ತಾ ಸಂಜೆ 5:30 ಶರಂಗುತ್ತಿಯ ಬಳಿ ವಿಶೇಷವಾದ ಪೂಜೆಗಳನ್ನು ಸಲ್ಲಿಸಿ ಅಲ್ಲಿನ ಆ ಒಂದು ಟ್ರಾವಂಕೂರ್ ದೇವಸ್ವಂ ಬೋರ್ಡಿನ ಆ ಒಂದು ಪ್ರತಿನಿಧಿಗಳು ಮತ್ತು ಅಧ್ಯಕ್ಷರು ಎಲ್ಲರೂ ಬಂದು ಅದಕ್ಕೆ ನಮಸ್ಕಾರಗಳನ್ನು ಸಲ್ಲಿಸಿ ಸಂಜೆ 6 ಗಂಟೆಗೆ ಸರಿಯಾಗಿ ಸತ್ಯವಾದ ಹೊನ್ನು 18 ಮೆಟ್ಟಿಲನ್ನು ಹತ್ತಿ ಆ ಭಗವಂತನ ಸನ್ನಿಧಾನಕ್ಕೆ ಸೇರುತ್ತೆ. ಆ 6:30 ಸಮಯದಲ್ಲಿ ನಡೆಯುವ ದೀಪಾರಾಧನೆಗೂ ಮೊದಲು ಆ ತಂಗ ಅಂಗಿಯನ್ನು ತಂತ್ರಿಗಳು ಮೇಲ್ಶಾಂತಿಗಳ ಅವರ ಮೇಲುಸ್ತುವಾರಿಕೆಯಲ್ಲಿ ಆ ಒಂದು ಭಗವಂತನಿಗೆ ತೊಡಿಸಲಾಗುತ್ತೆ. ಸ್ವಾಮಿ, ನಾವು 1 ಗ್ರಾಂ ಚಿನ್ನವನ್ನೇ ತೆಗೆದುಕೊಳ್ಳಲು ಬಹಳ ಕಷ್ಟಪಡುವಂತಹ ಈ ಒಂದು ಕಾಲಘಟ್ಟದಲ್ಲಿ ಬಹಳಷ್ಟು ಸ್ವಾಮಿಗಳು ಇದ್ದಾರೆ. ಅಷ್ಟು ಗ್ರಾಮನ್ನು ಆ ಭಗವಂತನಿಗೆ ಸಮರ್ಪಣೆ ಮಾಡುವಂತಹ ರಾಜ ಮಹಾರಾಜರು ಆ ಕಾಲದಲ್ಲಿ ನಮ್ಮ ಒಂದು ಸುಭಿಕ್ಷತೆ ಹೇಗಿತ್ತು ಎಂಬುದಕ್ಕೆ ಮತ್ತೊಂದು ಕೈಗನ್ನಡಿ ಇದೆಂದರೆ ತಪ್ಪಾಗಲಾರದು. 453 ಸಾವಿರ ತೂಕದ ಚಿನ್ನದ ತಂಗ ಅಂಕಿ ಈ ಆರನ್ಮೂಲ ಪಾರ್ಥಸಾರಥಿಯ ದೇವಾಲಯದಿಂದ ಇಂದು 7 ಗಂಟೆಗೆ ಹೊರಟು 3 ದಿನಗಳ ಆ ರಥಯಾತ್ರೆ ನಾವು ಎಲ್ಲೆಲ್ಲಿ ತಂಗುತ್ತೆ ಅಂತ ಈಗಾಗಲೇ ಹೇಳಿದ್ದೀವಿ. ಆ ಒಂದು ಮಾರ್ಗ ಮಧ್ಯದಲ್ಲಿ ಎಲ್ಲ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳನ್ನು ಸ್ವೀಕರಿಸಿ ತಾವು ಬಳೆಯ ಒಂದು ವಿಡಿಯೋಗಳನ್ನು ನೋಡಿರ್ಬೋದು. 2 ಆನೆಗಳು ಸೊಂಡಿಲನ್ನು ಎತ್ತಿ ನಮಸ್ಕರಿಸುವಂತಹ ಒಂದು ವಿಶೇಷವಾದ ಪ್ರಸಂಗ. ಎಲ್ಲವೂ ಆ ಭಗವಂತನ ಲೀಲೆ. ಪೊನ್ನಂಬಲ ಬೇಡೇ ನನಗೆ ಬೇಡ ಅಂತ ಬಂದು ಆ ವಾನಪ್ರಸ್ಥನಾಗಿ ಆ ಒಂದು ಶಬರಿಮಲೆಯಲ್ಲಿ ಕುಳಿತಿದ್ದಾನೆ ಅಂದರೆ ಇದೆಲ್ಲ ನಮ್ಮ ಆನಂದಕ್ಕಾಗಿ ಮಾಡ್ಕೊಳ್ತಾ ಇದ್ದೀವಿ ಸ್ವಾಮಿ. ಆ ಭಗವಂತ ಬಯಸಿರುವುದು ಸರಳತೆ, ಸನ್ನಡತೆ, ಸನ್ಮಾರ್ಗ ಮತ್ತು ಸವಿಚಾರವಾಗಿ ನಡೆಯುವಂತಹ ಮಾನವರ ಆ ಒಂದು ನಡತೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡಿಬಿಟ್ರೆ ಅದಕ್ಕಿಂತ ಮಿಗಿಲಾದ ಭಕ್ತಿ ಬೇರೊಂದಿಲ್ಲ. ಆದರೆ ಅದನ್ನು ನಾವು ಪಡೆದುಕೊಳ್ಳಬೇಕಾದರೆ 48 ದಿನಗಳ ಕಾಲ ವ್ರತವನ್ನು ಮಾಡಿ ಶಬರಿಮಲೆ ಯಾತ್ರೆಯನ್ನು ಮಾಡ್ತಾನೇ ಒಂದಿಷ್ಟು ನಾವು ಹೇಗೆ ಗೋಲ್ಕದಲ್ಲಿ ಆ ಹಣಕಾಸನ್ನು ಸೇರಿಸಿ ಆ ಒಂದು ಏನೋ ಒಂದು ವಸ್ತುವನ್ನು ಪಡ್ಕೊಳ್ತೀವೋ ಅದೇ ರೀತಿ ಆ ಮೋಕ್ಷದ ಸಾಧನದ ಆ ಶಬರಿಮಲೆ ಯಾತ್ರೆಯಲ್ಲಿ ನಾವು ಪ್ರತಿ ವರ್ಷವೂ ಒಂದೊಂದು ಬದಲಾವಣೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆ ಒಂದು ಸನ್ನಿಧಾನಕ್ಕೆ ತೆರಳುತ್ತಾ ನಮ್ಮನ್ನು ನಾವು ಪರಿವರ್ತನೆ ಮಾಡಿಕೊಂಡ್ರೆ ಅದು ಆ ಭಗವಂತನಿಗೆ ಬಹುಮುಖ್ಯವಾದ ನಾವು ಭಕ್ತಿಯ ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ ಸ್ವಾಮಿ. ಈ ವಿಚಾರದಲ್ಲಿ ತಪ್ಪಿದ್ದಲ್ಲಿ ತಿದ್ದಿ ತೀಡಿ ಮತ್ತು ಕ್ಷಮಿಸಿ ಅಂತ ಬೇಡಿಕೊಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ. ನವೆಂಬರ್, ಡಿಸೆಂಬರ್, ಜನವರಿ ಮಾತ್ರ ಅಲ್ಲ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಈ ಮಾಸ ಪೂಜೆಗಳಲ್ಲೂ ಕೂಡ ತಾವುಗಳು ಶಬರಿಮಲೆ ಯಾತ್ರೆಯನ್ನು ಮಾಡಬೇಕಾದ್ರೆ 1 ಮಂಡಲ ಕಾಲ ವ್ರತವನ್ನು ಆಚರಿಸಿಯೇ ಆ ಭಗವಂತನ ಸನ್ನಿಧಾನದ ಆದಿಭಾಗವಾದ ಎರಿಮಲೆಯಲ್ಲಿ ಕಾಲಿಡಲು ತಾವು ಹರಹರಾಗಿರ್ತೀರಾ ಅಂತ ಮನವಿ ಮಾಡಿಕೊಳ್ತಾ ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. ಇನ್ನು ಕೇವಲ 4 ದಿನಗಳು, ಈ ದಿನ ಬಿಟ್ಟರೆ ಇನ್ನು 3 ದಿನಗಳಲ್ಲಿ ಆ ಭಗವಂತನ ಸನ್ನಿಧಾನದಲ್ಲಿ ಮಂಡಲ ಪೂಜೆಯ 41ನೇ ದಿನದ ಆ ಒಂದು ಮಂಡಲ ಪೂಜೆಯ ಮಹೋನ್ನತವಾದ ದಿನ. ಎಷ್ಟು ಸಹಸ್ರ ಮಂದಿ, ಎಷ್ಟು ಲಕ್ಷ ಮಂದಿ ಆ ಭಗವಂತನನ್ನು ಕಂಡರು, ಪುನೀತರಾದರು. ಅದರಲ್ಲಿ ಆ ಭಗವಂತ ಯಾರ ರೂಪದಲ್ಲಿ ಬಂದು ಅವರ ಜೊತೆ ಇದ್ರೋ ಅದಕ್ಕಾಗಿ ಹೇಳೋದು ಸ್ವಾಮಿ, ತಾವು ಶಬರಿಮಲೆ ಯಾತ್ರೆಯನ್ನು ಮಾಡುವಾಗ ಪ್ರತಿಯೊಂದು ವಸ್ತುವನ್ನು ಕೂಡ ಸ್ವಾಮಿ ಅಯ್ಯಪ್ಪ ಅಂತೀವಿ. ಆ ಅಯ್ಯಪ್ಪ ಕೇವಲ ಆ ಮೂರ್ತಿಯಲ್ಲಿಲ್ಲ ಸ್ವಾಮಿ,
ನಾವಾಡುವ ಮಾತುಗಳಲ್ಲಿ, ನಾವು ಸೇವಿಸುವ ಆಹಾರದಲ್ಲಿ, ನಾವು ಉಸಿರಾಡುವ ಗಾಳಿಯಲ್ಲಿ ಆ ಭಗವಂತನಿದ್ದಾನೆ. ಅದಕ್ಕಾಗಿ ಆನಂದದಿಂದ ಆನಂದ ಚಿತ್ತನ ಸೇವೆಯನ್ನು ಮಾಡಿ ಸನ್ಮಾರ್ಗದಲ್ಲಿ ನಡೆಯೋಣ, ಸನ್ನಡತೆಯಲ್ಲಿ ಬಾಳೋಣ. ನನಗಿಂತ ಕಿರಿಯವನು ಯಾರೂ ಇಲ್ಲ. TS ಕಣ್ಣನ್, ರಾಮನಗರ. ಇದಾಗಿತ್ತು ಚಿನ್ನದ ಅಂಗಿ ತಂಗ ಅಂಗಿಯ ವಿಶೇಷವಾದ ವಿವರವನ್ನು ಸಂಕ್ಷಿಪ್ತವಾಗಿ ತಿಳಿಸುವ ಒಂದು ಸಣ್ಣ ಪ್ರಯತ್ನ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. ತಪ್ಪದೇ ಎಲ್ಲರೂ ಈ ನಿಮ್ಮ VSS ಮೀಡಿಯಾ ಆನ್ಲೈನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಕಾಮೆಂಟ್ ಮಾಡಿ, ಅತಿ ಹೆಚ್ಚಾಗಿ ಶೇರ್ ಮಾಡಿ. ಜೊತೆಗೆ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ನಲ್ಲಿ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಆ ಒಂದು ವಿಡಿಯೋವನ್ನು ಅತಿ ಹೆಚ್ಚಾಗಿ ಶೇರ್ ಮಾಡಿ, ಆ ಪೇಜನ್ನು ಫಾಲೋ ಮಾಡಿ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. ಶರಣ ಘೋಷ ಒಂದೇ ನಮ್ಮ ಬಾಳಿನ ಉಸಿರಾಗಲಪ್ಪ. ಸ್ವಾಮಿ ಶರಣಂ.